ಸರ್ ಜಿಮೇಲ್ ಅಕೌಂಟ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಬೇಕಂತ ಹೇಳ್ಕೊಡ್ತೀರಿ? ಎಸ್, ಓಕೆ. ಅದು ಯಾವ ರೀತಿ ಅಂತ ಹೇಳ್ತೀನಿ ನೋಡ್ರಿ. ಓಕೆ, ಈಗ ಮೊದಲನೇದಾಗಿ ನಾವು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಗೂಗಲ್ ಕ್ರೋಮಿಗೆ ಹೋಗಬೇಕು. ಗೂಗಲ್ ಕ್ರೋಮ್ನಲ್ಲಿ ನಾವು ಜಿಮೇಲ್ ಅಂತ ಸರ್ಚ್ ಮಾಡಬೇಕು. ಜಿಮೇಲ್ ಅಂತ ಸರ್ಚ್ ಮಾಡಿದಾಗ ನಮಗೆ ಮೊದಲನೇ ಪೇಜಲ್ಲಿ ಜಿಮೇಲ್ ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಮಾಡಿದಾಗ ಈಗ ಆಲ್ರೆಡಿ ಇದರಲ್ಲಿ ಒಂದು ಜಿಮೇಲ್ ಅಕೌಂಟ್ ಅವೈಲೇಬಲ್ ಇದೆ, ಆದರೂ ಅದು ಸೈನ್ ಔಟ್ ಆಗಿರುತ್ತೆ. ಇಲ್ಲಿ ನಾವು ಯೂಸ್ ಅನದರ್ ಅಕೌಂಟ್ ಅಂತ ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲಿ ಈ ರೀತಿಯಾದಂಥ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಅದರಲ್ಲಿ ಕ್ರಿಯೇಟ್ ಅಕೌಂಟ್ ಅಂತಿರುತ್ತೆ, ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ನಮಗೆ ಬೇಕಾಗಿರುವ ರೀತಿಯಲ್ಲಿ ಇನ್ಫಾರ್ಮೇಷನ್ ಬಂದಿರುತ್ತೆ. ಅಂದರೆ ಫಾರ್ ಮೈ ಪರ್ಸ್ನಲ್ ಯೂಸ್ ಒಂದನೇದ್ದು, ಎರಡನೇದ್ದು ಫಾರ್ ಮೈ ಚೈಲ್ಡ್, ಮೂರನೇದ್ದು ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್. ಇಲ್ಲಿ ನಮಗೆ ಬೇಕಾಗಿರೋದು ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ನಾವು ತಗೋತಾ ಇದ್ದೀವಿ. ಸೊ ಈ ರೀತಿಯಾದಂಥ ಡೈಲಾಗ್ ಬಾಕ್ಸ್ ಬಂದಿರುತ್ತೆ. ಇದರಲ್ಲಿ ಮೊದಲನೇದಾಗಿ ನಾವು ಕ್ರಿಯೇಟ್ ಮಾಡಬೇಕಾದಂಥ ವ್ಯಕ್ತಿಯ ಹೆಸರು. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಗೋವಿಂದ್ ಅಂಥೇಳಿ ವ್ಯಕ್ತಿಯ ಒಂದು ಜಿಮೇಲ್ ಅಕೌಂಟ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಗೋವಿಂದ್, ಆ್ಯಂಡ್ ಲಾಸ್ಟ್ ನೇಮ್ ಬಡಿಗೇರ್ ಅಂಥೇಳಿ. ಸೊ ನೆಕ್ಸ್ಟ್ ಇದರಲ್ಲಿ ನಾವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಈಗ ಇಲ್ಲಿ ನಮಗೆ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಜೆಂಡರ್ ಕೇಳುತ್ತೆ, ಮಂತ್ ನಾವಿಲ್ಲಿ ಜೂನ್ 1, 2000 ಅಂತ ತಗೋತಾ ಇದ್ದೀವಿ. ಜೆಂಡರ್ ಇಲ್ಲಿ ಮೇಲ್ ಅಂತ ತಗೋತಾ ಇದ್ದೀವಿ. ಸೊ ಈ ರೀತಿಯಾಗಿ ನೆಕ್ಸ್ಟ್ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾದಂಥ ಡಿಫ್ರೆಂಟ್ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ. ಅದರಲ್ಲಿ ಡೊಮೇನ್ ನೇಮ್ ಮತ್ತು ಯೂಸರ್ ನೇಮ್ ನಮಗೆ ಆಪ್ಷನ್ಸ್ ಇರುತ್ತೆ. ಈಗ ಬಡಿಗೇರ್ ಗೋವಿಂದ್ 164 ಇದೆಯದಲ್ಲ, ಇದನ್ನು ನಾವೇನಂತೀವಿ ಯೂಸರ್ ನೇಮ್ ಅಂತೀವಿ. ಇದು @gmail.com ಅದು, ಇದನ್ನು ನಾವು ಡೊಮೇನ್ ನೇಮ್ ಅಂತೀವಿ. ಇಲ್ಲಿ ನಾವೇನು ಮಾಡೋಣ ಅಂದರೆ ಬಡಿಗೇರ್ ಗೋವಿಂದ್ ಅಂತ ನಾವು ಆಯ್ಕೆ ಮಾಡಿಕೊಳ್ಳೋಣ. ಸೊ ನೆಕ್ಸ್ಟ್ ನಾವು ಕ್ಲಿಕ್ ಮಾಡೋಣ. ಇಲ್ಲಿ ನಮಗೆ ಬೇಕಾಗಿರೋ ರೀತಿಯಲ್ಲಿ ನಾವು ಪಾಸ್ವರ್ಡನ್ನು ನಾವು ಇಲ್ಲಿ ಏನು ಮಾಡಬೇಕಾಗತ್ತೆ, ಕ್ರಿಯೇಟ್ ಮಾಡಬೇಕಾಗತ್ತೆ. ಇಲ್ಲಿ ನಾವು ಪಾಸ್ವರ್ಡ್ ಹಾಕಿದ ನಂತರ ಅದು ಕನ್ಫರ್ಮೇಷನ್ ಸೇಮ್ ಇರಬೇಕು. ಆಗ ನಾವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಕ್ಲಿಕ್ ಮಾಡಿದ ನಂತರ ನಮಗೆ ಬೇಕಾಗಿರೋ ಒಂದು QR ಕೋಡ್ ಜನರೇಟ್ ಆಗುತ್ತೆ. ಈ QR ಕೋಡನ್ನು ನಾವು ಸ್ಕ್ಯಾನ್ ಮಾಡಬೇಕಾಗತ್ತೆ. ಇಲ್ಲಿ ನಾವು ಯಾವ ವ್ಯಕ್ತಿಯ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಲ್ಲ ಆ ವ್ಯಕ್ತಿಯ ಮೊಬೈಲ್ ನಂಬರಿಂದ ಅಥವಾ ಆ ವ್ಯಕ್ತಿಯ ಮೊಬೈಲ್ನಿಂದ ನಾವು ಈ ಗೂಗಲ್ QR ಕೋಡನ್ನು ಸ್ಕ್ಯಾನ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಇಲ್ಲಿ ನಾವು ಈ ವ್ಯಕ್ತಿಯ ಮೊಬೈಲ್ನಿಂದ ನಾವು ಇದನ್ನು ಸ್ಕ್ಯಾನ್ ಮಾಡ್ತಾ ಇದ್ದೀವಿ. ಈಗ ಇದು ವೆರಿಫಿಕೇಷನ್ ಕೋಡ್ ಕೇಳುತ್ತೆ. ಸೊ ನಾವು ವೆರಿಫೈ ಮಾಡಿದಾಗ ಈಗ ಜಿಮೇಲ್ ಅಕೌಂಟ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ರಿಕವರಿ ಇಮೇಲ್ ಅಡ್ರೆಸ್, ದಿಸ್ ಈಸ್ ಆಪ್ಷನಲ್, ಸ್ಕಿಪ್ ಮಾಡಬಹುದು. ಸೊ ಈಗ ಗೋವಿಂದ್ ಬಡಿಗೇರ್ ಅಥವಾ ಬಡಿಗೇರ್ ಗೋವಿಂದ್ 164 @gmail.com ಅಂಥೇಳಿ ಗೋವಿಂದ್ ಬಡಿಗೇರ್ ಅವ್ರದ್ದು ಜಿಮೇಲ್ ಅಕೌಂಟ್ ಓಪನ್ ಆಗಿರುತ್ತೆ. ಇದಕ್ಕೆ ನಾವಿಲ್ಲಿ ಅಗ್ರಿ ಅಂತ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಮ್ಮದೇ ಆದಂಥ ಒಂದು ಜಿಮೇಲ್ ಅಕೌಂಟ್ ಇಲ್ಲಿ ಓಪನ್ ಆಗಿರುತ್ತೆ. ಸೊ ಓಕೆ.